ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದ ಆರೋಪ. ಪ್ರಜ್ವಲ್ ರೇವಣ್ಣ ಅವರದ್ದು ಅಂದ್ರೆ ಎನ್ನಲಾದಂತಹ ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಕುರಿತು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದನ್ನ ಆ ಪಕ್ಷದವರು ನೋಡ್ಕೋತಾರೆ. ದೇವೇಗೌಡರು ದೊಡ್ಡ ನಾಯಕರು, ಅದನ್ನ ಅವರು ಹ್ಯಾಂಡಲ್ ಮಾಡ್ತಾರೆ. ಈಗ ಬರೆದ ವಿಚಾರ ಮಾತನಾಡೋಣ, ಅದನ್ನ ಇನ್ನೊಂದು ದಿನ ಮಾತನಾಡೋಣ ಎಂದಿದ್ದಾರೆ. ತನಿಖೆ ಬಗ್ಗೆ ಮಾತನಾಡದೆ ಅಶೋಕ್ ಅವರು ಎದ್ದು ಹೋಗಿದ್ದಾರೆ. ಎಸ್ಐಟಿ ತನಿಖೆಯ ಬಗ್ಗೆ ಅಶೋಕ್ ಅವರು ಯಾವುದೇ ರೀತಿಯ ಮಾತನಾಡಿಲ್ಲ. ಅದನ್ನ ಆ ಪಾರ್ಟಿಯವರು ನೋಡ್ತಾ ಇದ್ದಾರೆ. ದೇವೇಗೌಡರು ದೊಡ್ಡ ನಾಯಕರು, ಅವ್ರಿಗೆ ಆ ಶಕ್ತಿ ಇದೆ, ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಬೇರೆ ಈ ಬರದ್ ಬಿಟ್ಟು ಬೇರೆ ಬೇರೆ ಹೋಗಲ್ಲ. ಇಶ್ಯೂ ಡೈವರ್ಟ್ ಮಾಡೋದು ಅದಕ್ಕೆ ಬೇಕಾದ್ರೆ ಇನ್ನೊಂದು ದಿನ ಮಾಡೋಣ. ಧನ್ಯವಾದ. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದು ಬಂದಾಗ ಇನ್ನೊಂದು ದಿನ ಮಾಡೋಣ. ಅವ್ರು ಪ್ರತಿಭಟನೆ ಮಾಡ್ತಾವ್ರೆ, ಅದಕ್ಕೆ ಮಾಡೋಣ. ಬಾಣ ಇದನ್ನು ವಾಟ್ಸಪ್ ತಗೊಳ್ರಿ ಎಲ್ಲ. ಅದನ್ನ ಆ ಪಾರ್ಟಿಯವರು ನೋಡ್ತಾ ಇದ್ದಾರೆ. ದೇವೇಗೌಡರು ದೊಡ್ಡ ನಾಯಕರು, ಅವ್ರಿಗೆ ಆ ಶಕ್ತಿ ಇದೆ, ಅವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಬೇರೆ ಈ ಬರದ್ ಬಿಟ್ಟು ಬೇರೆ ಹೋಗಲ್ಲ. ಇಶ್ಯೂ ಡೈವರ್ಟ್ ಮಾಡೋದು ಅದಕ್ಕೆ ಬೇಕಾದ್ರೆ ಇನ್ನೊಂದು ದಿನ ಮಾಡೋಣ. ಧನ್ಯವಾದ. ಅದು ಬಂದಾಗ ಇನ್ನೊಂದು ದಿನ ಮಾಡೋಣ. ಅವ್ರು ಪ್ರತಿಭಟನೆ ಮಾಡ್ತಾವ್ರೆ, ಅದಕ್ಕೆ ಮಾಡೋಣ. ಬಾಣ ಇದನ್ನು ವಾಟ್ಸಪ್ ತಗೊಳ್ರಿ. ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ ಯಾರೇ ತಪ್ಪು ಮಾಡಿದ್ರೂ ತಪ್ಪೇ ಎಂದಿದ್ದಾರೆ ಜಿಟಿ ದೇವೇಗೌಡ. ಯಾರೇ ತಪ್ಪು ಮಾಡಿದ್ರೂ ಅದು ತಪ್ಪೇ ಅಂತ ಹೇಳಿ ಜಿಟಿ ದೇವೇಗೌಡರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತಪ್ಪು ಮಾಡಿದವರು ಶಿಕ್ಷೆಯನ್ನ ಅನುಭವಿಸುತ್ತಾರೆ ಎಂದಿದ್ದಾರೆ ಜಿಟಿಡಿ. ತಪ್ಪು ಸಾಬೀತಾದರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಗಂಭೀರವಾಗಿ ನಾವು ಚರ್ಚೆಯನ್ನ ಮಾಡ್ತೇವೆ. ಇನ್ನು ಎಸ್ಐಟಿ ತನಿಖೆಗೆ ಸರ್ಕಾರ ತೀರ್ಮಾನವನ್ನ ಮಾಡಿರೋದನ್ನ ಸ್ವಾಗತ ಕೂಡ ಮಾಡಿದ್ದಾರೆ. ತನಿಖೆಗೆ ನಾವು ಸಂಪೂರ್ಣ ಸಹಕಾರವನ್ನ ಕೊಡ್ತೇವೆ ಅಂತಾನೂ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸುನೀಲ್ ಜಿಟಿ ದೇವೇಗೌಡರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಈಗ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಎನ್ನಲಾದ ವಿಡಿಯೋ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್? ಪ್ರಜ್ವಲ್ ರೇವಣ್ಣ ಅವರು 5 ವರ್ಷ ಲೋಕಸಭಾ ಸದಸ್ಯರಾಗಿದ್ದರು. ಆವತ್ತಿಂದ ಯಾವುದೇ ಆಪಾದನೆಗಳು ಇರಲಿಲ್ಲ. ಈ ಚುನಾವಣಾ ಸಂದರ್ಭದಲ್ಲಿ ಅವ್ರ ಮೇಲೆ ಆಪಾದನೆಗಳು ಬಂದಿದೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ. ಆ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶ ಮಾಡಿದೆ. ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಆ ತನಿಖೆನ ಸಂಪೂರ್ಣ ಸ್ವಾಗತ ಮಾಡಿದ್ದೇವೆ. ಆ ತನಿಖೆ ಮಾಡಿ ಅವ್ರ ವರದಿ ಏನು ಕೊಡ್ತಾರೆ ಕೊಡಲಿ, ರಾಜ್ಯಕ್ಕೆ ಜನಕ್ಕೆ ಗೊತ್ತಾಗ್ತದೆ. ಅವರ ಸೋದರ ಮಾವ ಸಾಲಿಗ್ರಾಮದಲ್ಲಿ ತೀರ್ಕೊಂಡಿದ್ರು, ಅಲ್ಲಿ ಬಂದಿದ್ರು ಅವರು. ನಾವು ನೋಡಿದ್ದು, ನೆನ್ನೆಯಿಂದ ನೋಡಿಲ್ಲ, ನೆನ್ನೆಯಿಂದ ಸಿಕ್ಕಿಲ್ಲ. ಬಟ್ ಇವತ್ತು ಎಲ್ಲಿ ಹೋಗಿದ್ದಾರೆ ಏನು ಅಂತ ನಮಗಂತೂ ಗೊತ್ತಿಲ್ಲ. ಈಗ ಏನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ, ಇದೆಲ್ಲವೂ ಕೂಡ ನಾವೆಲ್ಲರೂ ಭಾಳ ಜನ ಈಗ ನೋಡ್ತಾ ಇರ್ತಕ್ಕಂಥದ್ದು. ಅದಕ್ಕೇ ಸರ್ಕಾರ ಭಾಳ ಜರೂರಾಗಿ SIT ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ. ಮಾಡಲಿ, ನಿಷ್ಠುರವಾದ ಸತ್ಯವಾದ ವರದಿ ಬಂದ ಮೇಲೆ ಚರ್ಚೆ ಮಾಡಿ ನಿರ್ಣಯ ಕೈಗೊಳ್ತೀವಿ. ಸರ್ಕಾರ ಮಾಡಿರುವಂಥ ತನಿಖೆಯನ್ನು ನಾವು ಸ್ವಾಗತ ಮಾಡ್ತೀನಿ. ತನಿಖೆ ನಂತರ ಏನೇ ಆದರೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥ. ಕ್ಯಾಮರಾಮನ್ ರವಿ ಜೊತೆ ಸುನಿಲ್, TV9 ಬೆಂಗಳೂರು.